ಎಲ್ರಿಗೂ ನಮಸ್ಕಾರ. ಕರ್ಮಗುರು ಇನ್ಫೋಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಾರ್ಕಳದ ಶ್ರೀ ವೆಂಕಟರಮಣ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಇವಾಗ 2 ಗಂಟೆ ಆಗಿದೆ, ಅಂದರೆ ಬೆಳಿಗ್ಗೆ ಅಂತಲೂ ಹೇಳ್ಬೋದು, ರಾತ್ರಿ ಅಂತಲೂ ಹೇಳ್ಬೋದು. ಇವಾಗ ಶ್ರೀದೇವರ ವಿಶ್ವರೂಪ ದರ್ಶನ ಆಗಲಿಕ್ಕಿದೆ. ಅಂದರೆ ಒಳಗಡೆ ಇದೀಗ ರಂಗೋಲಿಗಳಿಂದ ಸಜ್ಜುಗೊಳಿಸಲಾಗಿದೆ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀದೇವರ ಸಾನ್ನಿಧ್ಯದಲ್ಲಿ ಹಣತೆಗಳನ್ನು ಬೆಳಗುವುದರ ಮೂಲಕ, ಅಂದರೆ ಲಕ್ಷ ಹಣತೆಗಳನ್ನು ಬೆಳಗುವುದರ ಮೂಲಕ ಶ್ರೀದೇವರ ವಿಶ್ವರೂಪ ದರ್ಶನ ಇದೀಗ ಆಗಲಿಕ್ಕಿದೆ. ಬನ್ನಿ ಇವಾಗ ಒಳಗೋಗಿ ನೋಡೋಣ ಏನೇನು ವಿಶೇಷತೆ ಇದೆ ಇಂದಿನ ದಿನ ಅಂತೇಳಿ. ಪಡುತಿರುಪತಿ ಎಂದೇ ಪ್ರಖ್ಯಾತವಾಗಿರುವ ಕಾರ್ಕಳದ ವೆಂಕಟರಮಣನ ಸನ್ನಿಧಿಯು ಬಗೆ ಬಗೆಯ ಹೂವುಗಳು, ವರ್ಣರಂಜಿತ ರಂಗೋಲಿಗಳಿಂದ ಕಂಗೊಳಿಸುತ್ತಿದೆ. ಎಲ್ಲವನ್ನೂ ಕಣ್ತುಂಬಿಕೊಳ್ಳೋಣ. ಅದರ ಜೊತೆ ವಿಶ್ವರೂಪ ದರ್ಶನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದೀಗ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರು ಹಾಗೆ ಮೈಟ್ನ ಪ್ರೊಫೆಸರ್ ಆಗಿರ್ತಕ್ಕಂಥ ಸುಮಂತ್ ಜೋಶಿ ಅವರು. ಹರಿ ಓಂ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದು ನಮ್ಮ ಪ್ರಾಚೀನ ಋಷಿಗಳೆಂಬ ಭಾರತದ ವಿಜ್ಞಾನಿಗಳ ಪ್ರಾರ್ಥನೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ, ದುಷ್ಟತನವನ್ನು ಹೋಗಲಾಡಿಸಿ ಸಜ್ಜನಿಕೆಯನ್ನು ಗಳಿಸುವುದಕ್ಕೋಸ್ಕರ ನಮ್ಮನ್ನು ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕರೆದೊಯ್ಯು ಎನ್ನುವಂತಹ ಪ್ರಾರ್ಥನೆ ತುಂಬ ಅರ್ಥಪೂರ್ಣವಾದಂತಹ ಪ್ರಾರ್ಥನೆ. ಇಂತಹ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಅದರ ಮಹತ್ವವನ್ನು ಸಾರುವಂತಹ ಒಂದು ಆಚರಣೆಗಳಲ್ಲಿ ಮುಖ್ಯವಾದಂಥ ಆಚರಣೆ ಅದು ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸ ಎಂದರೆ ಬೆಳಕಿನ ಹಬ್ಬ ಎಂದು ಪರಿಗಣಿತವಾಗಿದೆ. ಈ ಕಾರ್ತಿಕ ಮಾಸದಲ್ಲಿ ತತ್ವಜ್ಞಾನದ ಸಂಕೇತವಾದ ಬೆಳಕಿನದ್ದೇ ಆಟ. ಬೆಳಕು ಎನ್ನುವುದು ನಮ್ಮ ಜೀವನದ ಮೂಲ ಸ್ರೋತಸ್ಸು. ಮಾನವನು ತನ್ನ ಉನ್ನತಿಗೋಸ್ಕರ ತತ್ವಜ್ಞಾನದ ಬೆಳಕಿನಲ್ಲಿ ಸಾಗಬೇಕು ಎನ್ನುವುದು ನಮ್ಮ ಹಿರಿಯರ ಅಂಬೋಣ. ಕಾರ್ತಿಕ ಮಾಸ ಇದು ಬೆಳಕಿನ ಹಬ್ಬ ಎನ್ನಿಸಿ ಅನೇಕ ಪ್ರಭಾವವನ್ನು ಬೀರಿ ಇವತ್ತಿಗೂ ಕೂಡ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಸುಂದರವಾದ ಹಬ್ಬ. ಇದರಲ್ಲಿ ಪಡುತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುವ ಶ್ರೀ ವಿಶ್ವರೂಪ ದರ್ಶನವೂ ಒಂದು. ಸರ್ವೋತ್ತಮನಾದ ಶ್ರೀಮನ್ನಾರಾಯಣನ ಶ್ರೀನಿವಾಸ ಶ್ರೀ ವೆಂಕಟರಮಣ ಸ್ವರೂಪಗಳನ್ನು ಪರಿಪೂರ್ಣವೆಂದು ಪರಿಭಾವಿಸಿ ಆ ಭಗವಂತ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಎಲ್ಲ ಚರಾಚರ ಜೀವಿಗಳ ಹೃದಯದಲ್ಲಿ ಬಿಂಬರೂಪದಿಂದಲೂ ನೆಲೆಸಿದ್ದಾನೆ ಎನ್ನುವ ಸಂದೇಶ ಸಾರುವ ಸುಂದರವಾದ ಆಚರಣೆ ಶ್ರೀ ವಿಶ್ವರೂಪ ದರ್ಶನ. ಒಂದು ದೀಪಜ್ಯೋತಿಯು ದೇವರನ್ನ ಸ್ಮರಿಸಿ ಬೆಳಗಲ್ಪಟ್ಟಾಗ ಅದರ ಪರಿಣಾಮವು ಮಹತ್ವದಾಗಿರುತ್ತದೆ ಎಂದಾದರೆ, ಲಕ್ಷ ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ಬೆಳಗಿದಾಗ ಸದ್ಭಾವನೆಯು ಸಹಜವಾಗಿ ಸನ್ನಿಹಿತವಾಗುತ್ತದೆ. ತತ್ವಜ್ಞಾನದ ಸಂಕೇತವಾದ ದೀಪಜ್ಯೋತಿ ಮನುಕುಲಕ್ಕೆ ಸನ್ಮಂಗಳವನ್ನು ಅನುಗ್ರಹಿಸುತ್ತದೆ ಎಂಬುದು ಈ ವಿಶೇಷವಾದ ಆಚರಣೆಯ ನಂಬಿಕೆ. ಈ ಪಾವನ ಜ್ಯೋತಿ ಬೆಳಗಲು ಕಾರ್ತಿಕ ಮಾಸ ಸಕಾಲ. ದೀಪಜ್ಯೋತಿ ಪರಬ್ರಹ್ಮ ಸಂಕೇತವೂ ಹೌದು. ಗರ್ಭಗುಡಿಯಲ್ಲಿರುವ ದೇವರನ್ನ ದೀಪಜ್ಯೋತಿ ಬೆಳಗಿಸಿ ಅದರ ಬೆಳಕಿನಲ್ಲಿ ದರ್ಶಿಸುವುದು, ಅಂದರೆ ಜ್ಞಾನದ ಪ್ರಕಾಶವನ್ನು ಬೆಳಗಿದಾಗ ಮಾತ್ರ ನಮ್ಮ ಭಕ್ತಿ ಎಂಬ ಹೃದಯ ಕಮಲವು ಅರಳಿ ಅದರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನ ನೋಡಲು ಸಾಧ್ಯ. ವಿಶ್ವರೂಪ ದರ್ಶನವು ಚಾತುರ್ಮಾಸ್ಯ ವ್ರತದ ಕಾರ್ತಿಕ ಮಾಸದ ಆಚರಣೆಯ ಒಂದು ಅಂಗವಾಗಿದೆ. ಈ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿರುವ ನಾರಾಯಣನನ್ನ ಶ್ರದ್ಧಾ ಭಕ್ತಿಪೂರ್ವಕ ನಾನಾ ವಿಧದ ಫಲಪುಷ್ಪಗಳನ್ನು ಸಮರ್ಪಿಸಿ ಸಹಸ್ರ ಸಂಖ್ಯೆಯಲ್ಲಿ ದೀಪಗಳನ್ನು ಬೆಳಗಿಸಿ ಸ್ತುತಿ ಮಾಡಿ ಎಬ್ಬಿಸುವುದು ಈ ಆಚರಣೆಯ ವಿಶೇಷವಾಗಿದೆ. ಸಾಮಾನ್ಯವಾಗಿ ಪಶ್ಚಿಮ ಜಾಗರದ ಕೊನೆಯ ರವಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವರ ವಿಶ್ವರೂಪ ದರ್ಶನ ಪೂಜೆಯನ್ನ ಮಾಡಲಾಗುವುದು. ಪಶ್ಚಿಮ ಅಂದರೆ ಪಶ್ಚಾತ್, ರಾತ್ರಿ ಕಳೆದು ಸೂರ್ಯೋದಯದ ಸಮಯ ಎಂದರ್ಥ. ಈ ದಿನ ದೇವರನ್ನ ಬಹುಸುಂದರವಾಗಿ ಅಲಂಕರಿಸಿ ದೇವಾಲಯದ ಒಳಗೂ ಹೊರಗೂ ದೀಪಾರಾಧನೆಯನ್ನ ಬೆಳಗುವರು. ಹೂಗಳ ಅಲಂಕಾರ, ನಾನಾ ವಿಧದ ವರ್ಣರಂಜಿತ ರಂಗವಲ್ಲಿಗಳು ಹೊರಗಿನ ಪ್ರದಕ್ಷಿಣಾಪಥದಲ್ಲಿ ಶೋಭಿಸುವುವು. ಪೌರಾಣಿಕ ಪ್ರಸಂಗಗಳನ್ನು ಬಿಂಬಿಸುವ ವರ್ಣಚಿತ್ರಗಳು ದೇವಸ್ಥಾನದ ಪರಿಸರದಲ್ಲಿ ರಾರಾಜಿಸುವು. ಈ ಸಮಯದಲ್ಲಿ ದೇವರ ದರ್ಶನಕ್ಕೆ ಬಂದ ಸಹಸ್ರಾರು ಜನರು ಸಾಲಾಗಿ ಬಂದು ದೇವರ ದರ್ಶನ ಪಡೆದು ಹೊರಗೆ ಬರುವಾಗ
ಅವರಿಗೆ ದೇವರ ಪ್ರಸಾದವಾದ ವಿಶೇಷ ಲಡ್ಡು ಹಾಗೂ ಫಲ ವಸ್ತುಗಳನ್ನು ನೀಡುವರು. ನೂರಾರು ಸ್ವಯಂ ಸೇವಕರು ದೇವಾಲಯವನ್ನು ಶೃಂಗರಿಸಿ ದೀಪಗಳನ್ನು ಬೆಳಗಿ ಅನೇಕ ವಿಧವಾದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ದಿವ್ಯ ಮಂಗಳ ಸ್ವರೂಪಕ್ಕೆ ದೀಪ ಮಾಧ್ಯಮವಷ್ಟೇ. ಕಾರ್ತಿಕ ಮಾಸ ತುಂಬ ಶುಭದಾಯಕವಾದ ತಿಂಗಳು. ನಾವೆಲ್ಲರೂ ಕೂಡ ಸುಖವನ್ನೇ ಬಯಸುವರು. ಆ ನಿಜವಾದ ಸುಖ ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ವಿಹಿತವಾದ ಕರ್ಮಗಳನ್ನು ಮಾಡಬೇಕು. ಅದರಿಂದ ಜ್ಞಾನ ಸಂಪಾದನೆ. ಆ ಜ್ಞಾನ ಸಂಪಾದನೆಯಿಂದ ಕರ್ಮ ಮಾಡುವಾಗ ಕಾಮನೆಗಳಿದ್ದರೆ ಸ್ವರ್ಗ ಮಾತ್ರ ಪ್ರಾಪ್ತಿ. ಅದೇ ನಿಷ್ಕಾಮ ಕರ್ಮವಾದರೆ ಮುಂದೆ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷಕ್ಕೆ ದಾರಿ ತೋರಿಸುವುದು. ಮೋಕ್ಷಕ್ಕೆ ಅಡ್ಡಿಪಡಿಸುವ ಸಂಸಾರ ಬಂಧನವನ್ನು ದೂರ ಮಾಡಲು ಶ್ರೀ ವೆಂಕಟರಮಣ ಸ್ವರೂಪಿಯಾದ ಭಗವಂತನ ಅನುಗ್ರಹ ಪರಮಪ್ರಸಾದ ಅತಿ ಅಗತ್ಯ. ಶ್ರೀ ವೆಂಕಟರಮಣನೇ ಸಾಕ್ಷಾತ್ ನಾರಾಯಣ ಸ್ವರೂಪ. ಅವನೇ ಶ್ರೀಕೃಷ್ಣ ಪರಮಾತ್ಮ. ಅವನೇ ಕಾರ್ತಿಕ ಮಾಸ ನಿಯಾಮಕನಾದ ದಾಮೋದರ. ದೇವರಿಗೆ ಬಂಧನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅವನೇ ಬ್ರಹ್ಮಾದಿ ದೇವತೆಗಳನ್ನು ಬಂಧನದಲ್ಲಿಡುವವನು. ನಮ್ಮನ್ನು ಸಂಸಾರವೆಂಬ ಬಂಧನದಲ್ಲಿ ಇಡುವವನು ಅವನೇ. ಆ ಬಂಧನದಿಂದ ಮುಕ್ತ ಮಾಡುವವನು ಅವನೇ. ಸಂಸಾರವೆಂಬ ಪಾಶದಿಂದ ಇಡೀ ಜಗತ್ತನ್ನು ಬಂಧನೆ ಮಾಡಿದ ಮಹಾನುಭಾವ ಭಗವಂತನನ್ನು ಬಂಧನ ಮಾಡಲು ಜಗತ್ತಿನಲ್ಲಿ ಇನ್ಯಾರಿಗೆ ಸಾಧ್ಯ? ದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮುಕ್ತನಾದ ವ್ಯಕ್ತಿ. ಅಂತಹ ಪರಮಾತ್ಮನನ್ನು ಹಗ್ಗದಿಂದ ಬಂಧನ ಮಾಡಬೇಕೆಂದು ಯಶೋದೆ ಆಲೋಚನೆ ಮಾಡಿದಳು. ಆತನನ್ನು ಬಂಧನ ಮಾಡಲು ಸಾಧ್ಯವಿಲ್ಲ ಎಂದು ದೇವರು ಮೊದಲು ತೋರಿಸಿಕೊಟ್ಟ. ಆದರೆ ಮಕ್ಕಳು ತಾಯಿಗೆ ವಶವಾಗಿರಬೇಕು ಎನ್ನುವ ಸಂದೇಶ ಸಾರರು ಪರಮಾತ್ಮ ಯಶೋದೆಯ ಕೈಯಿಂದ ಕಟ್ಟಿಸಿಕೊಂಡ. ಯಾವಾಗ ಕೃಷ್ಣ ತನ್ನ ಹೊಟ್ಟೆಗೆ ಯಶೋದೆ ತಂದ ಹಗ್ಗದಿಂದ ಕಟ್ಟಿಸಿಕೊಂಡ ಅವನಿಗೆ ದಾಮೋದರ ಎಂದು ಹೆಸರಾಯಿತು. ಹಾಗಾಗಿ ಈ ಕಾರ್ತಿಕ ಮಾಸದ ದೇವರ ರೂಪ ಅದು ದಾಮೋದರ ರೂಪ. ಯಾರ ಉದರದಲ್ಲಿ ಹಗ್ಗವಿದೆ ಅವನೇ ದಾಮೋದರ. ಭಕ್ತಳಾದ ತಾಯಿಯ ಯಶೋದೆ ಕಟ್ಟಿದ ಹಗ್ಗ. ಅದರಲ್ಲಿ ದೇವರಿಗೆ ಅವಳ ಮೇಲೆ ಇರುವ ದಯೆ ತೋರಿಸುತ್ತದೆ. ಭಕ್ತಿಪಾಶದಿಂದ ಮಾತ್ರ ದೇವರನ್ನ ಹೃದಯದಲ್ಲಿ ಬಂಧಿಸಲು ಸಾಧ್ಯ ಎನ್ನುವಂತಹ ಸಂದೇಶ ತೋರಿಸುವ ಕಥೆಯಿದು. ಅಂತಹ ಭಗವಂತನನ್ನ ನಾವು ಹೃದಯದಲ್ಲಿ ನೋಡಬೇಕಾದರೆ ಅಜ್ಞಾನವೆಂಬ ಕತ್ತಲು ದೂರವಾಗಿ ಜ್ಞಾನವೆಂಬ ಬೆಳಕು ಬಂದಾಗ ಮಾತ್ರ ಸಾಧ್ಯ. ದೇವಾಲಯದ ಮೂಲೆ ಮೂಲೆಗಳಲ್ಲಿ ಬೆಳಗುತ್ತಾ ಮನಸ್ಸಿನ ಮೂಲೆ ಮೂಲೆಗಳನ್ನು ಸ್ಪರ್ಶಿಸುತ್ತದೆ ಈ ಜ್ಯೋತಿ. ಮನಸ್ಸುಗಳ ನಡುವೆ ಸಂಬಂಧವನ್ನ ಬೆಳೆಸುತ್ತದೆ. ಹೊಸ ಹೊಸ ಆಲೋಚನೆಗಳಿಗೆ ಮನಸ್ಸನ್ನ ಸಿದ್ಧಗೊಳಿಸುತ್ತದೆ. ಇಲ್ಲಿ ಪರಿಸರದ ಕಾಳಜಿಯೂ ಇದೆ. ಆಶ್ವಯುಜ ತ್ರಯೋದಶಿಯಿಂದ ಹಿಡಿದು ಉತ್ಥಾನ ದ್ವಾದಶಿ ಮುಗಿದು ಕೊನೆಗೆ ವನಭೋಜನ ತನಕ ನಡೆಸುವುದಕ್ಕಾಗಿ ಮಾಡುವಂತಹ ಧಾತ್ರಿ ಹವನದ ತನಕವೂ ಈ ಹಬ್ಬದ ವಿಸ್ತಾರತೆಯನ್ನ ನಮ್ಮ ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ. ತತ್ವಜ್ಞಾನದ ಸಂಕೇತವಾದ ದೀಪಜ್ಯೋತಿ ಮನುಕುಲಕ್ಕೆ ಸನ್ಮಂಗಳವನ್ನು ಅನುಗ್ರಹಿಸಲಿ. ಈ ಇಡೀ ಜಗತ್ತನ್ನು ಬೆಳಗುವಂತಹ ಆ ಪರಂ ಜ್ಯೋತಿಯನ್ನ ನೋಡುವಂತಹ ಭಾಗ್ಯ ನಮಗೆಲ್ಲರೂ ದೇವರು ಕರುಣಿಸಲಿ. ಇಡೀ ಜಗತ್ತಿಗೆ ದೇವರು ಸನ್ಮಂಗಳವನ್ನ ಮಾಡಲಿ ಎಂದು ಆಶಿಸುವ ತತ್ಸ ಶ್ರೀಹರಿ ಕೃಷ್ಣಾರ್ಪಣಮಸ್ತು.
ದೇವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳು ಸಾಂಗವಾಗಿ ನೆರವೇರಿತು. ಅದರ ಜೊತೆಗೆ ಪ್ರಸಾದ ವಿತರಣೆ ಕೂಡ ನಡೆಯಿತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಂತ ಅನ್ಕೋತೇವೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲ ಆಪ್ತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ವೆಂಕಟರಮಣನ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು.